ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸುರಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕದನ ದಿನೇ ದಿನೇ ರಂಗೇರಿದೆ. ಪ್ರಮುಖವಾಗಿ ಬಿಜೆಪಿ ಅಭ್ಯರ್ಥಿ ಅಂತ ರಾಜುಗೌಡ ಅವರು ಕೂಡ ಸುರಪುರ ಕ್ಷೇತ್ರದಂತ ಬಿರುಸಿನ ಪ್ರಚಾರ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಕ್ಷೇತ್ರದ ಮತದಾರರು ತಂದೆ ತಾಯಿಯಂತೆ ನಮಗೆ ನೀವು ಆಶೀರ್ವಾದ ಮಾಡಿ ಎಂಬುದು ಕೂಡ ಅವರು ಕೂಡ ಬಿರುಸಿನ ಪ್ರಚಾರ ಕೂಡ ನಡೆಸಿ ನಿನ್ನೆ ಹುಣಸಗಿ ಪಟ್ಟಣದಲ್ಲಿ ಕೂಡ ಬಿರುಸಿನ ಕ್ಯಾಂಪೇನ್ ಕೂಡ ಮಾಡಿದರು. ಹೀಗಾಗಿ ಖುದ್ದು ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಏನಾದ್ರು ಕೇಳೋಣ ಸರ್, ತಾವು ಕೂಡ ನಿನ್ನೆ ಹುಣಸಗಿಯಲ್ಲಿ ಕ್ಯಾಂಪೇನ್ ಮಾಡಿದ್ರಿ. ಕ್ಷೇತ್ರದ ಮತದಾರರು ಅವರೇ ತಂದೆ ತಾಯಿಯವರು ನಿಮ್ಮ ಆಶೀರ್ವಾದ ನಮಗೆ ಇರಬೇಕು ಅಂತ ಹೇಳಿದ್ದಾರೆ. ತಾವು ಏನು ಹೇಳ್ತೀರಿ ಸರ್? ಮತ್ತು ಕ್ಷೇತ್ರದ ಯಾಕೆಂತಂದರೆ 2004 ಚುನಾವಣೆಯಲ್ಲಿ ನಮ್ಮ ತಾಯಿನೇ ಪ್ರಮುಖ ಪಾತ್ರ ವಹಿಸಿ ಚುನಾವಣೆ ಮಾಡಿದರು. ಯಾವಾಗಲೂ ನಮ್ಮ ತಾಯಿ ನಮ್ಮ ಜೊತೆಗೆ ಇರ್ತಿದ್ದು ಮತ್ತು ರಾಜಕೀಯವಾಗಿ ಇನ್ನಿತರವಾಗಿ ತಾಯಿಯೇ ಒಂದು ಧೈರ್ಯವಾಗಿದ್ದಳು. ನಮ್ಮ ತಾಯಿ ನಮಗೆ ಮೊದಲಿಂದ ಒಳ್ಳೆಯ ಒಂದು ಮಾರ್ಗದಲ್ಲಿ ನಡೆಯುವಂತೇಳಿ ನಡೆಸ್ಕೊಂತ ಬಂದು ಕಲಿಸ್ಕೊಂತ ಬಂದಂಥವ್ರು. ಹೀಗಾಗಿ ತಂದೆ ತಾಯಿಯ ಒಂದು ಆಶೀರ್ವಾದ ಯಾವಾಗಲೂ ಭಾಳ ಪ್ರಮುಖ ಇರ್ತದೆ. ನಿನ್ನೆ ಕಾರ್ಯಕರ್ತರ ಹತ್ರ ಮಾತಾಡೋಂಥ ಸಂದರ್ಭದಲ್ಲೇ ತಂದೆ ತಾಯಿ ಇವತ್ತು ನನ್ನ ತಂದೆನೂ ಕಳ್ಕೊಂಡಿನಿ, ತಾಯಿನೂ ಕಳ್ಕೊಂಡಿನಿ, ಆದರೂ ನೀವೇ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಆಶೀರ್ವಾದ ಮಾಡ್ಬೇಕಂತ ಜನರ ಹತ್ರ ಕೇಳಿದ್ದೀನಿ. ಯಾಕಂದರೆ ಇವತ್ತು ನನ್ನ ಪಾಲಿಗೆಲ್ಲ ನನ್ನ ಕಾರ್ಯಕರ್ತರೇ ನನ್ನ ಪಾಲಿಗೆ ಎಲ್ಲರೂ ದೇವರಾಗಿದ್ದಾಗ ಅವರು ಕೇಳಿದ್ರಲ್ಲಿ ತಪ್ಪೇನಿಲ್ಲ. ಅವರು ನನಗೆ ಅದೇ ರೀತಿಯಾಗಿ ಇವತ್ತು ಆಶೀರ್ವಾದ ಮಾಡ್ತಿದ್ದಾರೆ. ಮೊದಲ ಬಾರಿ 2004ರಲ್ಲಿ ಕನ್ನಡ ನಾಡು ಪಾರ್ಟಿಯಿಂದ ಕೂಡ ನಿಂತಿದ್ರಿ. ತಾವು ಕೂಡ ಸಾಕಷ್ಟು ತಮ್ಮ ಮೇಲೆ ಕೇಸ್ ಆಗಿತ್ತು, ತಂದೆಯವ್ರ ಮೇಲೆ ಕೇಸ್ ಆಗಿತ್ತು. ಇಂಥ ಸಂದರ್ಭದಲ್ಲಿ ತಮ್ಮ ತಾಯಿಯವರು ಸಾಕಷ್ಟು ಪ್ರಚಾರ ಮಾಡಿ ಗೆಲುವಿಗೆ ಕಾರಣರಾಗಿದ್ದಾರೆ ತಮ್ಮ ತಾಯಿಯವರು. ಆಮೇಲೆ ನಿಮಗೆ ಯಾವುದೇ ಚುನಾವಣೆಯಲ್ಲಿ ಕೂಡ ತಾಯಿಯವರು ತಮ್ಮ ಗೆಲುವಿಗೆ ಕಾರಣರಾಗ್ತಾಯಿದ್ರು. ಈಗ ಅಮ್ಮವರು ಕೂಡ ಈಗ ಇಲ್ಲ, ಏನು ಹೇಳ್ತೀರ? ನೋಡ್ರಿ, ನಮ್ಮ ತಾಯಿ ಇಲ್ಲ ಅನ್ನೋ ಕೊರಗು ನಮಗಿದೆ. ನಮ್ಮ ತಾಯಿ ಇದ್ರು ಅಂತಂದರೆ 2 ಜಿಲ್ಲಾ ಪಂಚಾಯತಿಯಲ್ಲಿ ಜನರಿಗೆ ನಾವು ಭೇಟಿಯಾಗಂಥ ಅವಶ್ಯಕತೆನೇ ಇದ್ದಿಲ್ಲ. ಎಲ್ಲ ಅಮ್ಮನೇ ಎಲ್ಲರೂ ಕರೆಸಿ ಭೇಟಿ ಆಗ್ತಿದ್ವು. ಯಾವುದೇ ಮದುವೆ ಇರಲಿ, ಲಗ್ನ ಇರಲಿ, ಏನೇ ಒಂದು ಕಾರ್ಯಕ್ರಮ ಅವ್ರ ಮನೆಗೆ ಏನೇ ಕಾರ್ಯಕ್ರಮ, ಬಟ್ಟಿ ಸಂತಿ ಏನೇ ಇದ್ದರೂ ಹೋಗಿ ಅಮ್ಮನೇ ಮಾಡ್ತಿದ್ರು. ಮತ್ತು ನೈಟ್ ಯಾರೇ ನಮ್ಮ ಮನೆಗೆ ಬಂದ್ರೂ ಅವ್ರಿಗೆ ಏನೇ ಹೆಲ್ಪ್ ಬೇಕಾದರೂ ಮಾಡಿ ಕಳಿಸ್ತಿದ್ರು. ಮತ್ತು ರಾತ್ರಿ ಬಸ್ ಸ್ಟ್ಯಾಂಡಲ್ಲಿ ಯಾರಾದರೂ ಉಪವಾಸ ಮಲಗಿದ್ರು ಕರೆಸಿ ಊಟ ಮಾಡಿ ಕಳಿಸ್ತಿದ್ರು. ನಮ್ಮ ತಾಯಿ ಆ ರೀತಿ ಎಲ್ಲ ನೋಡ್ಕೊಂಡು ಹೋಗ್ತಿರು ಮೊದಲಿಂದ ಪದ್ಧತಿ. ಹಂಗಾಗಿ ಯಾರೇ ಡೆತ್ ಆದ್ರೂ ಮಣ್ಣು ಖರ್ಚು ಅಮ್ಮನೇ ಕೊಡ್ತಿದ್ರು. ಯಾವತ್ತೂ ಮಣ್ಣು ಖರ್ಚು ಯಾರೂ ಉಟ್ಕೊಂಗಲ್ಲ, ಮತ್ತು ವಾಪಸ್ ತಂದು ಕೊಡ್ತು. ಕೆಲವು ಜನ ಬಡಗರಿಗೆ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಅವರೇ ದುಡ್ಡು ಕೊಡ್ತಾರೆ. ಯಾವ ಆಕ್ಸಿಡೆಂಟ್ ಆದಾಗೂ ದುಡ್ಡು ಅಮ್ಮ ಕೊಟ್ಟು ಕಳಿಸ್ತಿದ್ರು. ಈ ಥರ ಅಮ್ಮ ಎಲ್ಲ ನೋಡ್ಕೊಂಡು ಹೋಗೋದ್ರಿಂದ ನಮಗಲ್ಲಿ ಆ ಭಾಗಕ್ಕೆ ಸಮಸ್ಯೆನೇ ಇದ್ದಿಲ್ಲ. ಇವತ್ತು ಅಮ್ಮನ ಕಳ್ಕೊಂಡ್ಮೇಲೆ ನಮಗೆ ಸ್ವಲ್ಪ ಸಮಸ್ಯೆ ಆಗಿದೆ. ಸ್ವಲ್ಪ ಅಂತಲ್ಲ, ಭಾಳ ಸಮಸ್ಯೆನೇ ಆಗಿದೆ. ಇವತ್ತು ಚುನಾವಣೆಯಲ್ಲಿ ಅದನ್ನು ನಮಗೊಂದು ಸೋಲಿನಿಗೆ ಕಾರಣ ಆಯಿತು. ಇವತ್ತು ಎಲ್ಲ ಕಾರ್ಯಕರ್ತರು ನನ್ನ ಅಣ್ಣ ತಮ್ಮಂದರು ಇವತ್ತು ತಾಯಿ ರೂಪದಲ್ಲಿ ನಿಂತು ಕೆಲಸ ಮಾಡ್ತಿದ್ದಾರೆ. ಭಾಳ ಖುಷಿ ಆಗ್ತದೆ ಈಗ ನೋಡಿ. ಕ್ಷೇತ್ರದ ಮಹಿಳೆಯರು ಬೆಂಬಲ ಯಾವ ರೀತಿ ಸಿಗ್ತಾ ಇದೆ? ಕ್ಷೇತ್ರ ಜನತೆ ಅದೇ ಹೇಳ್ತಾರೆ, ಇವತ್ತು ಅಮ್ಮ ಇಲ್ಲ ಅಂತ ಕೊರಗಬೇಡಪ್ಪ, ನಾವೇ ಅಮ್ಮನ ಸ್ಥಾನದಲ್ಲಿ ನಿಂತು ಎಲೆಕ್ಷನ್ ಮಾಡ್ತೀವಿ ಅಂತೇಳಿ ಎಲ್ಲ ಮಹಿಳೆಯರು ಕ್ಷೇತ್ರದ ಅಮ್ಮನ ಸ್ಥಾನದಲ್ಲಿ ನಿಂತು ಚುನಾವಣೆ ಮಾಡ್ತಿದ್ದಾರೆ. ಟೋಟಲ್ ಈಗಲೇ ಬಿರುಸಿನ ಕ್ಯಾಂಪೇನ್ ಕೂಡ ನಡೆಸಿದ್ರಿ. ಯಾವ ರೀತಿ ಬೆಂಬಲ ಸಿಗ್ತಾ ಇದೆ ಓವರಾಲ್ ಆಗಿ ಹೇಳ್ಬೇಕಾದ್ರೆ? ಸ್ವಲ್ಪ ನೋಡ್ತಿದ್ರಲ್ರಿ ನೀವು, ಸಾಕಷ್ಟು ಜನ ಬೆಂಬಲಿಸಿದ್ರು. ಸರ್ಕಾರ ಇದ್ರೂ ಎಲ್ಲ ಮಷಿನರಿ ಬಂದು ಕೆಲಸ ಮಾಡ್ತಿದ್ರು. ಎಷ್ಟೋ ಜನ ಮಂತ್ರಿಗಳು, ಶಾಸಕರು ಎಲ್ಲ ಇಲ್ಲಿ ಬಿಟ್ಟಿದ್ರು ಜನರು ಈ ಥರ ನಮಗೆ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ನಮಗೆ ಸಂಪೂರ್ಣ ಬೆಂಬಲ ಜನರು ಕೊಡ್ತಾರೆ. ಈ ಸರಿ ಗೆಲ್ಲಿಸ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ಇದೆ. ಅದೇ ರೀತಿ ಪ್ರಮುಖವಾಗಿ ನೀರಿನ ವಿಚಾರವಾಗಿ ಸಾಕಷ್ಟು ತಾವು ಕೂಡ ಈ ವಿಷಯನ ಮುಂದಿಟ್ಕೊಂಡು ಕ್ಯಾಂಪೇನ್ ಮಾಡ್ತಾಯಿದ್ರಿ. ಎಲ್ಲೋ ಒಂದು ಕಡೆ ದೀಪದ ಬುಡಕೆ ಕತ್ತಲೇನುವಂತೆ ಇಲ್ಲೇ ಸುರಪುರ ಕ್ಷೇತ್ರದಲ್ಲೇ ಒಂದು ಡ್ಯಾಮ್ ಇದ್ರೂ ಕೂಡ ರೈತರಿಗೆ ನೀರು ಸಿಗ್ತಾ ಇಲ್ಲ. ನಿಮ್ಮ ಕನಸು ಏನು ಇಟ್ಕೊಂಡಿದ್ರಿ? ಈಗ ನೋಡ್ರಿ, ರೈತರಿಗೆ ನೀರು ಸಿಗ್ತಿಲ್ಲ, ಅದನ್ನು ನನಗೂ ಗೊತ್ತಿದೆ. ಯಾಕಂದರೆ ಇದ್ರ ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಬಗ್ಗೆ ಯಾರು ಮಾತಾಡೋರಿಲ್ಲ, ಇದ್ರ ಬಗ್ಗೆ ಯಾರು ವಿಚಾರ ಎತ್ತೋರಿಲ್ಲ. ಯಾರು ವಿಚಾರ ಎತ್ತಲಾರ್ಗೋಸ್ಕರ ನೀರಿಂದ ಸಮಸ್ಯೆ ಆಗಿದೆ. ನೀರು ಡ್ಯಾಮ್ನಾಗ ಇದ್ರೂ ನೀರು ಬಿಡಲಾರ್ದಂಥ ಒಂದು ಕೆಲಸ ಆಗಿದೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ನಾವು ಇಲ್ಲಿದ್ದು ಹೋರಾಟ, ನಾವು ಶಾಸಕರಿದ್ವಿ ಅಂದರೆ ಹೋರಾಟ ಮಾಡಿ ನೀರು ತರಿಸ್ತಿದ್ವಿ. ಇವತ್ತಿಲ್ಲಿ ಯಾರು ನೀರಿನ ಬಗ್ಗೆ ಧ್ವನಿ ಎತ್ತಕ್ಕಿರ್ಲಾರ್ದಗೋಸ್ಕರ ನಮ್ಮ ರೈತರಿಗೆ ಅನ್ಯಾಯ ಆಗ್ತದೆ. ಆ ಅನ್ಯಾಯನ ಸರಿಪಡಿಸ್ಬೇಕಂದ್ರೆ ಕ್ಷೇತ್ರ ಜನತೆ ಎಲ್ಲ ಮತ ಬಾಂಧವರು ರೈತರೆಲ್ಲ ಸೇರಿ ನಾನು MLA ಮಾಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಅವ್ರು MLA ಮಾಡಿದ ತಕ್ಷಣ ಅದು ನೀರಿನ ಬಗ್ಗೆ ಹೋರಾಟ ಮಾಡಿ ನೀರು ಬಿಡಿಸೋಂಥ ಕೆಲಸ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಇದು ಸುರಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಅವರ ಮಾತಾಗಿದೆ. ಪ್ರಮುಖವಾಗಿ ಈಗಲೇ ಸುರಪುರ ಕ್ಷೇತ್ರದಂಥ ವ್ಯಾಪಕ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದ್ದು, ಹೀಗಾಗಿ ಗೆಲ್ಲುವ ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮ್ಯಾನ್ ಲಕ್ಷ್ಮೀಕಾಂತ್ ಲಿಂಗೇರಿ ಜೊತೆ ನಾಗಪ್ಪ ಮಾಲಿ ಪಟೇಲ್, ವಿಸ್ತಾರ ನ್ಯೂಸ್, ಯಾದಗಿರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.